ನೋಡಿ, ಸಿಎಂ ಕೊಟ್ಟ ಆ ಒಂದು ಹೇಳಿಕೆಯಿಂದ ಡಿಕೆ ಟೀಮ್ ಫುಲ್ ಅಲರ್ಟ್ ಆಗಿದೆ. ಸ್ಥಾನ ಗಟ್ಟಿಯಾಗಿದೆ ಅಂದಾಕ್ಷಣ ಡಿಕೆ ಶಿವಕುಮಾರ್ ಆಪ್ತರು ರೊಚ್ಚಿಗೆದ್ದಿದ್ದಾರೆ. 2.5 ವರ್ಷ ಗಟ್ಟಿಯಾಗಿದ್ದೇನೆ, ಇನ್ ಮುಂದೆ ಇರ್ತೀನಿ ಅಂತ ಸಿಎಂ ಹೇಳಿದ್ರು. ಎಲ್ಲಿ? ಚಾಮರಾಜನಗರದಲ್ಲಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಸಿಎಂ ಸಿದ್ದರಾಮಯ್ಯ. ಈ ಹೇಳಿಕೆ ಕೊಟ್ಟಾಕ್ಷಣ ದಿಢೀರ್ ಅಂತ ಡಿಕೆ ಶಿವಕುಮಾರ್ ಆಪ್ತರು ಸಭೆ ಸೇರ್ತಾರೆ. ಹೀಗೆ ಬಿಟ್ರೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗಲ್ಲ ಅಂದ್ಕೊಂಡು ಇವತ್ತೇ ದೆಹಲಿಗೆ ಹೋಗಿ ಪರೇಡ್ ಮಾಡೋಕೆ ಶಾಸಕರು ಡಿಸೈಡ್ ಮಾಡಿದ್ದಾರೆ. ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಟ್ಟಿರುವಂತಹ ಮೊದಲ ಹೆಜ್ಜೆ ಇದು. ಈಗಾಗಲೇ ಟೈಮ್ ಕೂಡ ಕೇಳಿದ್ದಾರೆ. ಸಿಎಂ ಅವರು ಕೊಟ್ಟಂತ ಆ ಒಂದು ಸ್ಟೇಟ್ಮೆಂಟ್ ಏನಿದೆ, ಆ ಸ್ಟೇಟ್ಮೆಂಟ್ ನಿಂದಾಗಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗ್ತಾ ಇರೋದು. 2.5 ವರ್ಷ ಈಗ ನಾನು ಗಟ್ಟಿಯಾಗಿದ್ದೀನಿ, ಇನ್ನು ಮುಂದೆ ಕೂಡ ಇರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಚಾಮರಾಜನಗರದಲ್ಲಿ ಹೇಳಿಕೆ ಕೊಡ್ತಾರೆ. ಆ ಹೇಳಿಕೆ ಕೊಡ್ತಾ ಇದ್ದಂತೆ ಇತ್ತ ಡಿಕೆಶಿ ಆಪ್ತರು ಅಲರ್ಟ್ ಆಗಿದ್ದಾರೆ. ಹೀಗೆ ಬಿಟ್ರೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗಲ್ಲ. ಹಾಗಾಗಿ ದೆಹಲಿಗೆ ದಂಡಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಪರ ಇರುವಂತಹ ಆಪ್ತ ನಾಯಕರು. ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ, ಅಧಿಕಾರ ಹೋಗಿಲ್ಲ, ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳುದು. ಗಟ್ಟಿಯಾಗಿರ್ತದೆ, ಈಗಲೂ ಗಟ್ಟಿಯಾಗಿದೆ, ಮುಂದೆನೂ ಗಟ್ಟಿಯಾಗಿರ್ತದೆ. ಅದಕ್ಕೆಲ್ಲ ನಾವು ಕಾಮೆಂಟ್ ಮಾಡಕ್ ಹೋಗಲ್ಲ. ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೇವಲ್ಲ, ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಕ್ರಾಂತಿ ಅಂತ ಹೇಳಿದ್ರು ನೀವೇ ಹುಟ್ಟಾಕಿದವರು, ಕ್ರಾಂತಿ ಅಂತ ಹುಟ್ಟಾಕಿದವ್ರೆ ನೀವು ಮಾಧ್ಯಮದವರು. ಅದರಿಂದ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆಯನ್ನು ನಾವೇ ಗೆಲ್ತೀವಿ. ಚರ್ಚೆ ಇದು.